ಈ ದೋಸೆನ ನಾನು ಯಾವುದರಿಂದ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ನಾನು ಬೆಟ್ ಮಾಡ್ತೀನಿ ನೀವು ಈ ದೋಸೆನ ಯಾವುದರಿಂದ ಮಾಡಿದ್ದೀನಿ ಅಂತ ಖಂಡಿತ ಗೆಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾನೇ ಹೇಳ್ತೀನಿ. ಈ ರೀತಿಯಾದ ರುಚಿಕರವಾದ ಆರೋಗ್ಯಕರವಾದ ದೋಸೆನ ನಾನು ಕಾಬೂಲ್ ಕಡಲೆನ ಬಳಸಿ ಮಾಡ್ತಾಯಿದ್ದೀನಿ. ಕಾಬೂಲ್ ಚೆನ್ನಾಗಿರುತ್ತಲ್ಲ, ಅದನ್ನು ರಾತ್ರಿಯೇ 1 ಕಪ್ಪಷ್ಟು ನೀರಲ್ಲಿ ನೆನೆ ಹಾಕಿ ಬಿಟ್ಬಿಡಬೇಕು. ಈ ರೀತಿ ಚೆನ್ನಾಗಿ ನೆಂದ ಮೇಲೆ ಈ ಕಾಬೂಲ್ ಕಡಲೆನ ಒಂದು ಸರಿ ತೊಳ್ಕೊಂಬಿಡೋಣ. ನಾನು ಕೂಡ ಇದನ್ನು ತೊಳ್ಕೊಂಡು ಸ್ಟ್ರೈನ್ ನೀರೆಲ್ಲ ತೆಗೆದು ತಂದಿಟ್ಕೊಂಡಿದ್ದೀನಿ. ಈ ಕಾಬೂಲ್ ಕಡಲೆನ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 4 ರಿಂದ 5 ದೋಸೆ ಆಗುತ್ತೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇದಕ್ಕೆ ನಾನು 2 ಸ್ಪೂನ್ನಷ್ಟು ಬನ್ಸಿ ರವೆ ಮತ್ತು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೊಂಡು ಬರ್ತೀನಿ. ಇದು ತುಂಬ ನೀರಾಗಿ ಇರಬಾರ್ದು. ಸೊ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೊಳ್ಳಿ. ಬೇಕಿದ್ದರೆ ಆಮೇಲೆ ಮತ್ತೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಕೂಡ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ತರಿ ಇರಬಾರ್ದು, ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿರ್ಬೋದು, ಸಾಯಂಕಾಲ ಟೀ ಜೊತೆಗಿರ್ಬೋದು, ಅಥವಾ ರಾತ್ರಿ ಊಟದ ಬದಲು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಆರೋಗ್ಯಕರವಾಗಿರುವಂಥ ದೋಸೆ ಇದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಈಗ ಈ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ನಾವು ರೆಗ್ಯುಲರ್ ದೋಸೆ ಮಾಡ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಲ್ಲ ಇದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಇದು ಸೌಟಿಗೆ ಮೆತ್ಕೊಂಡ್ರೆ ಇದು ಗಟ್ಟಿಯಾಗಿರಬೇಕು, ನೀರಾಗಿರಬಾರ್ದು. ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಇದ್ರ ಮೇಲೆ ಹಾಕೋಕ್ಕೆ ಈರುಳ್ಳಿ, ಕ್ಯಾರೆಟು ಏನು ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ತರಕಾರಿನ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. 1 ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಈರುಳ್ಳಿನ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ 2 ರಿಂದ 3 ಕೂಡ ಹಾಕೋ, ಇಲ್ಲ ಅಂದರೆ ನೀವು ವೆಜಿಟೇಬಲ್ ಕಟರಲ್ಲೂ ಕೂಡ ಹಾಕ್ಕೋಬೋದು. ಅದರಲ್ಲಿ ಹೆಚ್ಚೋದ್ರಿಂದ ತುಂಬ ಸಣ್ಣದಾಗಿ ಬರುತ್ತೆ. ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಕೂಡ ಇಲ್ಲಿ ಕಟ್ಟರಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಫಸ್ಟು ದಪ್ಪದಾಗಿ ಸೀಳ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ವೆಜಿಟೇಬಲ್ ಕಟ್ಟರಲ್ಲಿ 1-2 ನಿಮಿಷದಲ್ಲಿ ಇದು ತುಂಬ ಸುಲಭವಾಗಿ ಸಣ್ಣದಾಗಿ ಕಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ವೆಜಿಟೇಬಲ್ ಕಟ್ಟರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಏನು ಬೇಕಾದ್ರೂ ಹಾಕೋಬೋದು. ನಾನು ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಬೇಸಿಕ್ ಆಗಿರುವಂಥದ್ದು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಕೂಡ ನಾವು ಸಣ್ಣದಾಗಿ ಬ್ಲೆಂಡ್ ಆಗೋ ರೀತಿ ಈ ಥರ ಸಣ್ಣಗೆ ಹೆಚ್ಕೊಂಡಷ್ಟು ದೋಸೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ರುಚಿ ಕೂಡ ಹೆಚ್ಚುತ್ತೆ. ಈ ಈರುಳ್ಳಿ ಮಿಕ್ಸ್ಚರ್ಗೆ ಬೇಕಿದ್ದರೆ ನೀವು 1-2 ಸ್ಪೂನ್ನಷ್ಟು ಎಳ್ಳನ್ನು ಕೂಡ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಎಳ್ಳನ್ನು ಹಾಕ್ತಾ ಇಲ್ಲ, ಬರೀ ಈರುಳ್ಳಿ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ದೋಸೆ ಮಾಡೋಣ. ಒಲೆನ ಹತ್ತಿಸ್ಕೊಂಡು ತವಾನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಗ್ರೀಸ್ ಮಾಡ್ಕೊಂಬಿಡೋಣ. ಒಂಚೂರು ಎಣ್ಣೆನ ಸವರಿ ತವದ ಮೇಲೆ ದೋಸೆ ಹಾಕಿದ್ರೆ ತುಂಬ ಸುಲಭವಾಗಿ ದೋಸೆ ಎದ್ದು ಬರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿ ತವನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಬೂಲ್ ಚೆನ್ನ ದೋಸೆ ಹಿಟ್ಟನ್ನು ತವದ ಮೇಲೆ ಹಾಕಿ ಸ್ವಲ್ಪ ದಪ್ಪದಾಗಿ ದೋಸೆನ ಹರಡಬೇಕಾಗತ್ತೆ. ನಾವು ತುಂಬ ತೆಳ್ಳದಾಗಿ ಹರಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಇದು ಸ್ವಲ್ಪ ಸಾಫ್ಟಾಗಿ ಇರೋವಂಥ ದೋಸೆ, ಸೆಟ್ ದೋಸೆ ಥರ ಬರುತ್ತೆ. ಸೊ ಇದನ್ನು ಸ್ವಲ್ಪ ದಪ್ಪದಾಗಿ ಹರಡಿ ಅದರ ಮೇಲೆ ನಾವು ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮಿಕ್ಸ್ಚರ್ನ 1 ಸ್ಪೂನಿಂದ ಹಾಕ್ತಾ ಹರಡ್ತಾ ಬರಬೇಕು. ದೋಸೆ ಸುತ್ತಲೂ ಕೂಡ ಹೀಗೆ ಹರಡಿಬಿಟ್ಟು ದೋಸೆನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ದೋಸೆ ಹಿಟ್ಟಿಗೆ ಈರುಳ್ಳಿ ಮಿಕ್ಸ್ಚರ್ನ ಕದ್ರಿಬಿಟ್ಟು ಅದು ಹಾಕ್ತಾರೆ. ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದು. ಈರುಳ್ಳಿ ಮಿಕ್ಸ್ಚರ್ನ ಈ ಥರ ಟಾಪಿಂಗಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ. ಮೇಲೆ ನೀವು ಬೇಕಿದ್ದರೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. 1-2 ನಿಮಿಷ ಬೇಯಿಸಿದ್ರೆ ಇದು ದೋಸೆ ಬೆಂದಿರುತ್ತೆ. ಈಗ ಮುಚ್ಚಳನ ತೆಗೆದು ಒಂದು ಮೊಗಚಕಾಯಿನ ತೊಗೊಂಡು ಈ ದೋಸೆನ ನಿಧಾನವಾಗಿ ಸುತ್ತಲೂ ಎಬ್ಬಿಸ್ಕೊಳ್ಳೋಣ. ಈಗ ಇದನ್ನು 2 ಕಡೆನೂ ನಾವು ಬೇಯಿಸಬೇಕಾಗತ್ತೆ. ಸೊ ಹಾಗಾಗಿ ದೋಸೆನ ಮೊಗಚು ಹಾಕಿ 2 ಕಡೆನೂ 1-2 ನಿಮಿಷ 2 ಕಡೆ ಬೇಯಿಸಿದ್ರೆ ಸಾಕು. ತುಂಬ ರುಚಿಯಾಗಿರೋ ಅಂಥ ಕಾಬೂಲ್ ಕಡಲೆ ದೋಸೆ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ಇದು ಸೆಟ್ ದೋಸೆ ಥರನೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು
ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಪುಡಿ, ಸಾಂಬಾರು ಯಾವುದ್ರ ಜೊತೆಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಟ್ರೈ ಮಾಡಿದ್ಮೇಲೆ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನ್ನ ಈ ಸ್ವಾದ ಕುಟೀರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸ್ವಾದಿಷ್ಟವಾದ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.